ಇದು ಮಟನಿಗೆ ಮಸಾಲ ಮಾಡ್ತಿದ್ದೀವಿ ಸ್ನೇಹಿತರೆ. ನಾವು ಮಟನಿಗೆ ಮಸಾಲ ಮಾಡ್ತಿದ್ದೀವಿ. ನಾವೀಗ ಏನೇನು ಹಾಕಿದೀವಿ ಅಂದ್ರೆ ಏನೇನು ಹಾಕಿದೀವಿ? ಮೆಣಸಿಕಾಯಿ, ಎಲೆ, ಪಲಾವ್ ಎಲೆಗಳು, ಗುಂಟೂರು ಮೆಣಸಿಕಾಯಿ, ಚಕ್ಕೆ, ಲವಂಗ, ಸ್ಟಾರ್ ಮಗ್ಗು ಇಷ್ಟು ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಸ್ನೇಹಿತರೆ. ಫ್ರೈ ಮಾಡಿದ್ಮೇಲೆ ಮಿಕ್ಸಿ ಹಾಕ್ಬೇಕಾ? ಫ್ರೈ ಮಾಡಿದ ಮಿಕ್ಸಿ ಹಾಕಿದ್ಮೇಲೆ ಚೆನ್ನಾಗುತ್ತೆ ಸ್ನೇಹಿತರೆ. ಮತ್ತೇನು ಮಿಕ್ಸಿ ಹಾಕಿದೀವಿ ಅಂತ ಹೇಳ್ತೀವಿ, ಬನ್ನಿ ನೋಡೋಣ. ವಾವ್, ನೋಡಿ ಸ್ನೇಹಿತರೆ ಯಾವ ರೀತಿ ನನ್ನ ಸ್ನೇಹಿತ ಉಳ್ಳಾಗಡ್ಡೆಯನ್ನು ಸಿಪ್ಪೆ ಸುಲಿತಿದ್ದಾನೆ ನೋಡಿ. ನಿಧಾನವಾಗಿ ಸಿಪ್ಪೆ ಸುಲಿತಿದ್ದಾನೆ ಮತ್ತು ಈ ರೀತಿಯಾಗಿ ನೀರಿಗೆ ಹಾಕಿದ್ದಾನೆ ನೋಡಿ ಸ್ನೇಹಿತರೆ. ನಾವೀಗ ಏನ್ ಮಾಡಕ್ ಹೊಡ್ತಿದೀವಿ ಅಂದ್ರೆ ತೋರಿಸ್ತೀವಿ ನಿಮ್ಗೆ, ಬನ್ನಿ ನೋಡೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈರುಳ್ಳಿಯನ್ನು ಕಟ್ ಮಾಡಿ ಹಾಕುತ್ತಿದ್ದೇವೆ ಮಿಕ್ಸಿಗೆ. ಮಾಡಲು ಹೊರಟಿದ್ದೇವೆ ಬೋಟಿ ಫ್ರೈ ಆ್ಯಂಡ್ ಬೋಟಿ ಸಾಂಬಾರ್. ಮತ್ತು ಅದರ ಜೊತೆಗೆ ಮಟನ್ ಕರಿನೂ ಮಾಡ್ತಿದ್ದೀವಿ ಸ್ನೇಹಿತರೆ. ಮತ್ತು ಜೀರಾ ರೈಸ್ ಕೂಡ ಮಾಡ್ತೇವೆ. ಬನ್ನಿ ನೋಡೋಣ. ಬನ್ನಿ. ಚಪಾತಿ ಹಿಟ್ಟನ್ನು ನಾದುತ್ತಿದ್ದೇವೆ ನೋಡಿ ಸ್ನೇಹಿತರೆ. ನೀರು ಹಾಕ್ತಿದ್ದೀವಿ. ಮಾಡಲು ನಾವು ಈಗ ಪೇಸ್ಟ್ ಮಾಡ್ತಾ ಇದ್ದೀವಿ. ಏನು ಹಾಕಿದ ಸ್ನೇಹಿತ? ಇದು ಕೊತ್ತಂಬರಿ, ಕೊಬ್ಬರಿ, ಜೀರಿಗೆ, ಪುದೀನ ಹಾಕಿದೀವಿ ಸ್ನೇಹಿತರೆ. ಈಗ ಪುದೀನ ಹಾಕಿ ಒಳ್ಳೆ ಗ್ರೈಂಡ್ ಮಾಡಿ ಈಗ ಮಟನ್ಗೆ ಹಾಕ್ಬೇಕು. ನಾವು ಬೋಟಿ ಮಾಡ್ತಿದ್ದೀವಿ. ಕರಿ ಮಾಡಕ್ಕೆ ನಾವು ಈರುಳ್ಳಿ ಈಗ ಇದನ್ನೇ ಮಿಕ್ಸಿ ಹಾಕ್ತಿವಿ. ಈಗ ಈರುಳ್ಳಿ ಮಿಕ್ಸಿ ಹಾಕ್ತಿವಿ ನೋಡಿ. ಈಗ ಮಿಕ್ಸಿ ಹಾಕಿದ್ದು ಕಂಪ್ಲೀಟ್ ಆಗಿದೆ. ಈರುಳ್ಳಿ ಈ ರೀತಿ ಮಿಕ್ಸಿ ಹಾಕಬೇಕು ಬೋಟಿ ಇದು ಮಾಡಕ್ಕೆ. ಟೊಮೊಟೊ ನಾವು ಎಷ್ಟು ಟೊಮೊಟೊ ಹಾಕಿದೀವಿ ಇದಕ್ಕೆ? ಒಂದು 6 ಹಾಕಿದೀವಲ್ಲ, ಒಂದು 6 ಟೊಮೊಟೊ ಹಾಕಿದೀವಿ ಸ್ನೇಹಿತರೆ. ನಾವೀಗ 3 kg ಬೋಟಿ ಮಾಡ್ತಿದ್ವಿ. ಇದರಲ್ಲಿ ಕೊಬ್ಬರಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದೀವಿ ಸ್ನೇಹಿತರೆ. ಆಗಲೇ ತೋರಿಸಿದ್ವಲ್ಲ, ಎಲ್ಲ ಹಾಕಿ ಗ್ರೈಂಡ್ ಮಾಡಿದೀವಿ ಇದು ಮಟನ್ ಇದು ಮಾಡಕ್ಕೆ. ಈ ಬೋಟಿ ಇದೆಯಲ್ಲ, ತಡಿ, ಈ ಬೋಟಿ ಇದೆಯಲ್ಲ, ಇದನ್ನ ಫ್ರೈ ಮಾಡ್ತೀವಿ ನೋಡಿ. ನೋಡಿ ಸ್ನೇಹಿತರೆ, ಈಗ ಮಟನ್ ಬೋಟಿ ಫ್ರೈ ಮಾಡ್ತಾ ಇದೀವಿ ನೋಡಿ. ಬೋಟಿ ಮಸಾಲ ಮಾಡ್ತಿದೀವಿ. ಏನು ಇದು? ಜೀರಿಗೆ ಹಾಕ್ತಿದೀವಿ. ವೆಲ್ಕಮ್ ಟು ಮಟನ್ ಬೋಟಿ ಕರಿ ಹಾಕ್ತಾ ಇದೀವಿ ಸ್ನೇಹಿತರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಹಾಕ್ತಿದ್ವಿ ನೋಡಿ. ಈರುಳ್ಳಿ ಹಾಕ್ತಿದ್ದೀವಿ ಸ್ನೇಹಿತರೆ. ಚೆನ್ನಾಗಿ ಹಾಕ್ಬೇಕು. ನಂತರ ಈರುಳ್ಳಿ ಪೇಸ್ಟ್ ಆಗಿರ್ಬೋದು, ನಾವು ಆಗಲೇ ತೋರಿಸಿದ್ವಲ್ಲ ಸ್ನೇಹಿತರೆ, ಯಾವ್ಯಾವುದು ಪೇಸ್ಟನ್ನು ನಾವು ಮಾಡ್ಕೊಂಡ್ವಿ ಅದು ಒಂದೊಂದಾಗಿ ಹಾಕಬೇಕೆಲ್ಲ ನಿಧಾನವಾಗಿ. ಚೆನ್ನಾಗಿ ರೆಡ್ ಆಗಬೇಕೆ ಸರ್ ಇದು? ಇದು ಫುಲ್ ರೆಡ್ ಆಗಬೇಕು, ಕೆಂಪು ಬರಬೇಕೆಲ್ಲ. ಮಾಡಿಕೊಂಡಿರುವ ಇದೆಲ್ಲ ಇದು ಒಂದು ಪೇಸ್ಟ್ ಆಗಿರ್ಬೋದು, ಮತ್ತೆ ಈ ಪೇಸ್ಟ್ ಆಗಿರ್ಬೋದು, ಮತ್ತೆ ಈರುಳ್ಳಿ ಪೇಸ್ಟ್ ಮತ್ತು ಟೊಮಾಟೊ ಎಲ್ಲ ಹಾಕ್ತಿದ್ದೀವಿ. ಜಲ್ದಿ ಬೇಲೆ ಅಂತ ಸ್ವಲ್ಪ ಉಪ್ಪು ಹಾಕಿದೀವಿ ಸ್ನೇಹಿತರೆ. ನೋಡಿ ನಿಧಾನವಾಗಿ ಕೆಂಪು ಆಗ್ತಿದೆ ನೋಡಿ ಸ್ನೇಹಿತರೆ. ಕೆಂಪು ಆಗ್ತಿದೆ ನೋಡಿ. ವಾವ್, ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ನಮ್ಮ ಸ್ನೇಹಿತನ ಹತ್ರ ಸಿಕ್ಕಾಪಟ್ಟೆ ಕಲೆ ಇದೆ ನೋಡಿ. ಒಂದೊಂದಾಗಿ ವಿಡಿಯೋ ಬರ್ತವೆ ನೋಡಿ. ಕೆಂಪಾಗ್ತಾ ಇದೆ. ಕ್ವಾತ ಕುದೀತಾ ಇದೆ ನೋಡಿ ಸ್ನೇಹಿತರೆ. ಕ್ವಾತ ಕುದೀತಾ ಇದೆ ನೋಡಿ ಸ್ನೇಹಿತರೆ. ನಮ್ಮ ಫ್ರೆಂಡ್ ಇದಾನೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿದ್ದಾನೆ ಸ್ನೇಹಿತರೆ. ಇನ್ನೊಬ್ಬ ಬಂಡಿ ಮಗ ಸ್ನೇಹಿತ ಇದ್ದಾನೆ ಸ್ನೇಹಿತರೆ. ಅವ್ನು ಬರೀ ಮಿಕ್ಸಿನೇ ಹಾಕ್ತಾನೆ ಸ್ನೇಹಿತರೆ ಜಾರ್ಗೆ. ನೋಡಿ ನಮ್ಮ ಸ್ನೇಹಿತರು ನೋಡಿ ತೆಗಿತಾ ಇದೆ ನೋಡಿ. ವಾವ್, ಸ್ನೇಹಿತರು ಬರೀ ಪೇಸ್ಟ್ ಮಾಡ್ಲಿಕ್ಕೆ ಹತ್ರ ಸ್ನೇಹಿತರೆ. ನಾವಿಲ್ಲಿ ಸರಿ ಮಾಡ್ಕೊಂಡು ಅವರು ಪೇಸ್ಟ್ ಮಾಡೋಣ
ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹ ಗೋಳನ್ನು ಹೇಳಿಕೊಳ್ಳುತ್ತಿದ್ದಾನೆ ನೋಡಿ. ನೋಡಿ ಯಾವ ರೀತಿ ಚೆನ್ನಾಗಿ ಯಾವ ರೀತಿ ಮಿಕ್ಸಿ ಹಾಕಿದೆ ನೋಡಿ ಸ್ನೇಹಿತರೆ. ಹೇಳ್ತೀನಿ ಅದನ್ನ ಹೇಳ್ಕೊಡ್ಬೇಕು. ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಈರುಳ್ಳಿ ಗ್ರೇವಿ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಅಂತ ಹೇಳ್ಬೇಕು ನೀವು. ಏನು ಈರುಳ್ಳಿ ಗ್ರೇವಿನ ಸ್ವಲ್ಪ ಚಿಕನ್ ಬೋಟಿ ಫ್ರೈಗೆ ಗ್ರೇವಿ ಮಾಡಲಿಕ್ಕೆ ಸ್ವಲ್ಪ ಇದನ್ನ ಫುಲ್ ಹೇಳಿ. ಸ್ವಲ್ಪ ಬೋಟಿ ಫ್ರೈಗೆ ಸ್ವಲ್ಪ ಗ್ರೇವಿ ಇರಲಿ ಅಂದ್ಬಿಟ್ಟು, ರೈಸ್ಗೆ ಗ್ರೇವಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡು ಹಾಕ್ತಾ ಇದೀವಿ ನೋಡಿ. ಒಳ್ಳೆ ತಿರ್ಸ್ತಾ ಇದೆ ಸ್ನೇಹಿತರೆ, ಬನ್ನಿ ನಮ್ಮಲ್ಲೇ ಮೊದಲು ಬೋಟಿ ಫ್ರೈ. ಈ ರೀತಿ ಬೋಟಿ ಫ್ರೈ ಎಲ್ಲಿ ಮಾಡಿರಲ್ಲ ಸ್ನೇಹಿತರೆ. ನೋಡಿ ಮಾಡಿ ಚೆನ್ನಾಗಿರುತ್ತೆ. ಎಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ಬೋಟಿ ಫ್ರೈ ಹಾಕಿರ್ತಾರೆ. ಇದು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ತುಂಬ ಶೇರ್ ಮಾಡಿ. ಯಾರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಥವಾ ಮಾಡೋರಿಗೆ ಈ ರೀತಿ ಮಾಡಿದರೆ ಒಳ್ಳೆ ರೆಸಿಪಿ ಇರುತ್ತೆ. ಈಗ ಈರುಳ್ಳಿ ಹಾಕಿದ್ದೀವಿ ಸ್ನೇಹಿತರೆ. ಅಂದರೆ ಬರೀ ಈರುಳ್ಳಿ ಹಾಕಿದ್ರೆ ಸರಿಯಾಗಿ ಬೇಯಲ್ಲ ಅಂತ ಮಿಕ್ಸಿ ಹಾಕಿದ್ರೆ ಚೆನ್ನಾಗಿದಾಗುತ್ತಂತ. ಈಗ ಬಾಯಲ್ಲಿ ಬರೀ ಈರುಳ್ಳಿನೇ ಬರುತ್ತೆ ಅಂತ ಸ್ನೇಹಿತರೆ. ಈ ರೀತಿ ಪ್ಲ್ಯಾನ್ ಮಾಡಿದ್ದಾನೆ ನಮ್ಮ ಸ್ನೇಹಿತ. ಯಾವ ರೀತಿ ಮಾಡ್ತಿದ್ದಾನೆ. ಬರ್ತಾ ಇದೆ ಕೆಂಪು ಬರ್ತಾ ಇದೆ. ಕಾಣ್ತಾ ಇದೆ ಸ್ನೇಹಿತರೆ, ಕಾಣ್ತಾ ಇದೆ. ಬೋಟಿ ಇದೆ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಬೋಟಿ. ನಮ್ಮ ಸ್ನೇಹಿತ ಕುದ್ದಿದೆಯಲ್ಲ ಅಂತ ಒಂದು ಟೇಸ್ಟ್ ನೋಡ್ತಾ ಇದ್ದೇನೆ. ನಮ್ಮ ಬರೀ ಟೇಸ್ಟ್ ಕೇಳ್ತಾರೆ. ಒಂದು 1/4 kg ತಿಂದ ಟೇಸ್ಟ್ಗೋಸ್ಕರ ಬಂದ್ವಿ. ಮತ್ತೆ ಖಾರಕ್ಕೆ ರಸಕ್ಕೆ ಮತ್ತೆ ಬಂದೇವೆ. ಈಗ ನೆಕ್ಸ್ಟು ಅಲ್ಲ ಪೇಸ್ಟ್ ಹಾಕ್ತೀರಾ? ಸ್ವಲ್ಪ ಅರಿಶಿನ ಹಾಕೊಳ್ಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ತಾರಂತೆ ನೋಡಿ ಸ್ನೇಹಿತರೆ ನಮ್ಮ ಹುಡುಗ. ಸ್ವಲ್ಪ ಅರಿಶಿನ. ಧನ್ಯವಾದ ಹೇಳುತ್ತಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಅಂತ ಹೇಳ್ಬಿಟ್ಟು, ನಾಳೆ ಬೆಳಿಗ್ಗೆ ಅವಲಕ್ಕಿ ಬಜ್ಜಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅವಲಕ್ಕಿ ಬಜ್ಜಿ ಅಂತ ಹೇಳ್ಬಿಡಿ. ನೋಡಿ ಫ್ರೆಂಡ್ಸ್, ನಮ್ಮ ಸ್ನೇಹಿತ ಯಾವ ರೀತಿ ಕಾಮಿಡಿ ಮಾಡ್ತಿದ್ದಾರೆ ಅಂತ ನೋಡಿ. ಕಾಮಿಡಿಯಲ್ಲಿ ಪ್ರವೀಣತೆಯನ್ನು ಪಡೆದಿರುವ ನಮ್ಮ ಸ್ನೇಹಿತನಿಗೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿದ್ದೀವಿ ಸ್ನೇಹಿತರೆ. ಏನಂತೀರಾ ಇದಕ್ಕೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಅಂದರೆ ಸೈಡ್ ಮಾಡ್ತಾಯಿದೆ ನೋಡಿ ಸ್ನೇಹಿತರೆ. ಅದು ಇದಾಗಬೇಕಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಟ್ಟವ್ರಿಗೆ ಸ್ವಲ್ಪ ಧನ್ಯವಾದ ಹೇಳ್ಬೇಕು ಸ್ವಾಮಿ. ಅವ್ರಿಗೆ ಆಗಲೇ ತೋರಿಸಿದ್ವಲ್ಲ ಸ್ನೇಹಿತರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಒಳ್ಳೆ ಕೆಲಸದಲ್ಲಿ ತೊಡಗಿರುವ ನಮ್ಮ ಸ್ನೇಹಿತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಏನು ಮೆರೆದಾನೆ, ಯಶಸ್ವಿ ಮೆರೆದಿದ್ದಾನೆ. ಅದು ಇದು ಹೋಗ್ಬೇಕು ಸ್ನೇಹಿತರೆ, ಅದೆಲ್ಲ ಅದು ಸ್ಮೆಲ್ ಎಲ್ಲ ಜಿಡ್ಡೆಲ್ಲ ಹೋಗ್ಬೇಕು. ಜಿಡ್ಡೆಲ್ಲ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಜಿಡ್ಡು ಹೋಗ್ಬೇಕು ಸ್ನೇಹಿತರೆ. ಅದು ಟೊಮಾಟೊ ಹಾಕ್ತಿದ್ದೀವಿ ಸ್ನೇಹಿತರೆ. ಸ್ವಲ್ಪ ಮಿಕ್ಸಿ ಹಾಕಿದ್ದು ಸ್ನೇಹಿತರೆ. ಓಪನಿಂಗ್ ಸೆರೆಮನಿ ಇದೆ ಸ್ನೇಹಿತರೆ. ಅದು ಈಗ ನೋಡಿ, ಈಗ ರೀತಿ ಒಳ್ಳೆ ಆಗ್ಬೇಕು ಚೆನ್ನಾಗಿ. ಹಿಂಬಾಲ್ ಹತ್ತಿ ಬಾಲ್ಗೆ ಬಾಲ್ ಆಯ್ತು ನೋಡಿ ಸ್ನೇಹಿತರೆ. ವಿಡಿಯೋ ಹಿಂಬಾಲ್ ಹತ್ತಿ ಬಾಲ್ಗೆ ಬಾಲ್ ಆಗಿದೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತ. ನೋಡಿ ಒಂಥರ ಇದೇ ಸಾಂಬಾರ್ ಥರ ಆಗಿಲ್ವಾ? ಬೋಟಿ ಅದಕ್ಕೆ ಬೇಕಂತ ಹೇಳ್ತೇವೆ. ಕುದಿರುವಂತಹ ಮಿಕ್ಸಿ ಹಾಕಿರುವಂತಹ ಕೊಬ್ಬರಿ ಮತ್ತು ಪುದೀನ, ಕೊತ್ತಂಬರಿ ಅವೆಲ್ಲ ಹಾಕಿ ಪೇಸ್ಟ್ ಮಾಡಿದ್ದೀವಿ ಸ್ನೇಹಿತರೆ. ಅದನ್ನು ಹಾಕತ್ತಿದ್ದೇವೆ ನೋಡಿ. ಅದನ್ನು ಹಾಕಿ ನೋಡಿದ್ರೆ ಇದು ಚೆನ್ನಾಗಿ ಇದು ಸ್ಮೆಲ್ ಹೋಗ್ಬೇಕು. ಇದ್ರದ್ದು ವಾಸನೆ ಎಲ್ಲ ಹೋದ್ರೆ ಭಾರಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಬೇಕು ನೋಡಿ ಸ್ನೇಹಿತರೆ. ಬೋಟಿ ಹಾಕಿದ್ದೀವಿ. ಈಗ ಗರಂ ಮಸಾಲೆ ಹಾಕಬೇಕು. ಬೋಟಿ ಹಾಕಿದ್ದೀವಿ ನೋಡಿ. ಬೋಟಿ ಹಾಕಿದ್ದೀವಿ. ಈಗ ಅದಕ್ಕೆಲ್ಲ ಮಸಾಲೆಗೆ ಗರಂ ಮಸಾಲೆ ಹಾಕ್ತಿದ್ದೀವಿ. ಅದು ಹಾಕೊಂಡು ಆಗಲೇ ಮಿಕ್ಸಿ ಹಾಕಿದ್ದೀವಲ್ಲ, ಆ ಗರಂ ಮಸಾಲೆ ಹಾಕಿದ್ದೀವಿ ಸ್ನೇಹಿತರೆ. ನೋಡಿ ಯಾವ ರೀತಿ ಹಾಕಿದ್ದೀವಿ ನೋಡಿ. ಬೋಟಿ ಹಾಕಿದ್ದೀವಿ. ಇವಾಗ ಏನು ಹಾಕ್ತಿದ್ವಿ ಅಂದರೆ ಖಾರ ಹಾಕ್ತಿದ್ವಿ
ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಷ್ಟು ಖಾರ ತಿಂತೀರ ಅಷ್ಟು ಹಾಕಿ. ಬೋಟಿಗೆ ಹೇಳ್ಬೇಕಂದ್ರೆ ಖಾರ ಇರ್ಬೇಕು ಮುಂದೆಲ್ಲ. ಖಾರ ಮುಂದಿದ್ರೆ ಚೆನ್ನಾಗಾಗುತ್ತೆ ಬೋಟಿ. ಬೋಟಿ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ. ಸೂಪರ್ ಕಾಂಬಿನೇಷನ್ ಬೋಟಿ ಮತ್ತು ಜೀರಾ ರೈಸ್ ಆ್ಯಂಡ್ ಸೈಡ್ಗೆ ಚಪಾತಿ ಇದ್ರೆ ಇನ್ನೂ ಚೆನ್ನಾಗಿದ್ರೆ ಬೋಟಿಯಲ್ಲಿ ಚೆನ್ನಾಗಿರುತ್ತೆ. ಕುದಿಬೇಕಾ? ಎಷ್ಟು ಕುದಿಬೇಕು? ಜಾಸ್ತಿ ಕುದಿಸ್ಬೇಕು. ಒಳ್ಳೆ ಕುದಿಸ್ಬೇಕು ಸ್ನೇಹಿತರೆ. ಒಂದು ಈ 20 ಮಿನಿಟ್ಸ್ ಕುದ್ರೆ ಏನು ಬೇಜಾರಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ, ರುಚಿಗೆ ಹಾಕಿದ್ವಿ, ಇನ್ನೂ ಸ್ವಲ್ಪ ಹಾಕೋಣ ಅಂತ ಉಪ್ಪು ಹಾಕಿದ್ದೀವಿ ಸ್ನೇಹಿತರೆ. ಮಟನ್ ಮಸಾಲ ಹಾಕ್ತಿದ್ದೀವಿ ಸ್ನೇಹಿತರೆ. ಯಾವ ಮಟನ್ ಇದು? ನಮ್ಮದು ಯಾವುದಿದು? ಈಸ್ಟರ್ನ್ ಮಟನ್ ಮಸಾಲ ಹಾಕ್ತಿದ್ದೀವಿ ಸ್ನೇಹಿತರೆ. ಪ್ರಮೋಷನ್ ಏನಿಲ್ಲ ಸ್ನೇಹಿತರೆ, ಇರೋದೇ ಅದೇ ನೋಡ್ತಿದ್ದೆ ಹಾಕ್ತಿದ್ದೆ. ಪ್ರಮೋಟ್ ಮಾಡೋ ಅಷ್ಟು ನಾವೇನು ಬೆಳೆದಿಲ್ಲ ಸ್ನೇಹಿತರೆ. ಕುದಿಬೇಕು ಸ್ನೇಹಿತರೆ. ಕುದ್ದ ಮೇಲೆ ಯಾವ ರೀತಿ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದು ಸೂಪರ್ ಆಗಿರುತ್ತೆ. ಏನ್ ಹೇಳ್ತೀರಾ ಸರ್ ಈ ಕರಿಗೆ ನೀವು? ಸ್ವಲ್ಪ ಹಾಕಿ ನೋಡೋಣ ಟೇಸ್ಟ್ ನೋಡಿ ಸ್ನೇಹಿತರೆ. ಟೇಸ್ಟ್ ನೋಡ್ತಾ ಇದೆ, ರುಚಿ ನೋಡ್ತಾ ಇದ್ದೀನಿ ಈಗ. ಹಾ ಫಸ್ಟ್ ಕ್ಲಾಸ್ ಬೋಟಿ ಕರಿ ರೆಡಿ ಆಗಿದೆ ಸ್ನೇಹಿತರೆ. ಅಷ್ಟೊಂದು ಸಾಂಬಾರು ಮಾಡಿ ಚೆನ್ನಾಗಿರಲ್ಲ. ಈ ರೀತಿ ನೋಡಿ, ಈ ರೀತಿ ಕರಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಒಳ್ಳೆ ಮಂದಿಗೆ. ಮತ್ತೆ ಒಂದು ಫೋಟೋ ಹೊಡ್ತೀನಿ. ಬೋಟಿ ಕುದೀತಾ ಇದೆ ಸ್ನೇಹಿತರೆ, ಕುದೀತಾನೇ ಇದೆ ಸ್ನೇಹಿತರೆ. ಇದು ಕುದಿಯೋದು ಮುಗಿತಾನೆ ಇಲ್ಲ, ಸಿಕ್ಕಾಪಟ್ಟೆ ಕುದಿಸ್ಬೇಕು ಸ್ನೇಹಿತರೆ. ಇದು ಬೋಟಿನ ಬೆಂದಿದೆ ನೋಡಿ ಒಂದು ಪೀಸ್. ರುಚಿ ನೋಡ್ತಾ ಇದ್ದೇನೆ ಸ್ನೇಹಿತರೆ. ಈಗ ನೋಡಿ ಹೆಂಗೆ ನೋಡ್ತೀನಿ ರುಚಿ ನಾನು. ಸುತ್ತಾ ಇದೆ ಸ್ನೇಹಿತ, ಸುತ್ತಾ ಇದೆ ಸಿಕ್ಕಾಪಟ್ಟೆ. ಕಾಕ್ ಆಫ್ ಮಾಡ್ಬೇಕಲ್ಲಿ, ಕಂಟಿನ್ಯೂ ನೀರು ಬರ್ತಿರ್ತೀವಿ. ಇನ್ನು ಬೇಯಬೇಕು. ಬೇಯಬೇಕೈತಿ.